ನನ್ನ ಹೆಸರು ಸಹನ. ನನ್ನ ಅಪ್ಪನಿಗೆ ಅವಳಿ ಹೆಣ್ಣು ಮಕ್ಕಳು. ನಾನು ಮತ್ತು ನನ್ನ ತಂಗಿ ಸಂಜನಾ. ನಮ್ಮಿಬ್ಬರಲ್ಲಿ ಅಷ್ಟೇನು ಜಾಸ್ತಿ ವ್ಯತ್ಯಾಸಗಳು ಇರಲಿಲ್ಲ. ನಮ್ಮಿಬ್ಬರನ್ನು ನೋಡಿದವರಿಗೆ ಯಾರೆಂದು ಗುರುತಿಸುವುದು ಕಷ್ಟ ಆಗಿತ್ತು. ಗುಣದಲ್ಲಿ ಸ್ವಲ್ಪ ಬದಲಾವಣೆಗಳು ಇದ್ದವು. ನನ್ನ ತಂಗಿ ಪಟಪಟ ಅಂತ ಮಾತಾಡುತ್ತಿದ್ದಳು, ಆದರೆ ನನ್ನದು ಮಾತು ಕಡಿಮೆ. ನಮ್ಮದು ಶ್ರೀಮಂತ ಕುಟುಂಬ. ನನ್ನ ಅಪ್ಪ ಅಮ್ಮ ನನಗೆ ಮತ್ತು ನನ್ನ ತಂಗಿಗೆ ಒಟ್ಟಿಗೆ ಮದುವೆ ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಆದರೆ ನನಗೆ ಅಪ್ಪ ಅಮ್ಮ ತೋರಿಸಿದ ಯಾರನ್ನೂ ಮದುವೆ ಆಗಲು ಇಷ್ಟ ಇರಲಿಲ್ಲ. ಯಾಕೆಂದರೆ ನನ್ನ ಕಾಲೇಜಲ್ಲಿ ನನ್ನ ಸೀನಿಯರ್ ದಿನೇಶ್ ಮತ್ತು ನಾನು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೆವು. ದಿನೇಶ್ಗೆ ನಮ್ಮಷ್ಟು ಶ್ರೀಮಂತಿಕೆ ಇಲ್ಲದಿದ್ದರೂ ಒಳ್ಳೆಯ ಹುಡುಗ. ಅವರು ಓದು ಮುಗಿಸಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿ ನನ್ನ ಮದುವೆ ಪ್ರಸ್ತಾಪ ನಡೆಯುತ್ತಿದ್ದರಿಂದ ನನಗೆ ನಾನೆಲ್ಲಿ ದಿನೇಶ್ನ ಕಳೆದುಕೊಳ್ಳುತ್ತೀನೋ ಅನ್ನೋ ದಿಗಿಲಾಗಿತ್ತು. ಒಂದು ದಿನ ದಿನೇಶ್ ಬಳಿ ಈ ವಿಷಯ ಮಾತಾಡಿದೆ. ಅವರು ಈಗಲೇ ಮದುವೆ ಎಂದರೆ ಕಷ್ಟ ಆಗುತ್ತೆ, ಆದರೆ ನಿಮ್ಮ ಮನೆಯವರು ಮದುವೆ ಮಾಡಬೇಕು ಎಂದು ಹೊರಟಿರುವಾಗ ನೀನು ನಮ್ಮ ಪ್ರೀತಿ ವಿಷಯ ಮಾತಾಡುವುದು ಒಳ್ಳೆಯದು ಎಂದರು. ನನಗೆ ಮಾತಾಡಲು ಭಯ ಆಗುತ್ತದೆ. ದಿನೇಶ್, ನನ್ನ ಅಪ್ಪ ಅಮ್ಮ ನಿನ್ನ ಜೊತೆ ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಾರಾ ಎಂದಾಗ, ಸರಿ ಬಿಡು, ನಾಳೆ ನಾನೇ ಬಂದು ಮಾತಾಡುತ್ತೇನೆ ಎಂದರು. ಅದರಂತೆ ಮರುದಿನ ಬೆಳಗ್ಗೆ ಆಫೀಸ್ಗೆ ರಜೆ ಹಾಕಿ ಮನೆಗೆ ಬಂದರು. ಅವರು ನನ್ನ ಅವಳಿ ಸಹೋದರಿಯನ್ನು ನೋಡಿ ಒಂದು ಕ್ಷಣ ಬೆರಗಾದರು. ನಾನು ಸಂಜಳನನ್ನು ಪರಿಚಯ ಮಾಡಿಕೊಟ್ಟೆ. ಸಂಜನಾ ಮೊದಲೇ ವಾಚಾಳಿ ಆದ್ದರಿಂದ ಇಬ್ಬರು ಬೇಗನೆ ಪರಿಚಯವಾದರು. ಸಂಜನಾ ಬಂದು ನನ್ನ ಬಳಿ ಹೇಳಿದಳು, ಅಕ್ಕ, ನಿನ್ನ ಸೆಲೆಕ್ಷನ್ ಸೂಪರ್, ಹ್ಯಾಂಡ್ಸಮ್, ಒಳ್ಳೆ ಕಟ್ಟುಮಸ್ತಿನ ಹುಡುಗನನ್ನೇ ಆರಿಸಿಕೊಂಡಿದ್ದೀಯಾ ಎಂದು ಮೆಚ್ಚುಗೆಯ ಮಾತಾಡಿದಳು. ನನಗಂತೂ ಖುಷಿಯಾಯಿತು. ಇನ್ನು ಮನೆಯವರು ಇವಳಂತೆ ಒಪ್ಪಿಕೊಳ್ಳುತ್ತಾರೆ ಎಂದುಕೊಂಡೆ. ದಿನೇಶ್ ನೇರವಾಗಿ ಅಪ್ಪನ ಜೊತೆ ಮಾತಾಡಿದರು. ಅಂಕಲ್, ನಾನು ಸಹನಾ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೇವೆ. ದಯವಿಟ್ಟು ಸಹನಾಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಿ. ನನಗೆ ನಿಮ್ಮಷ್ಟು ಶ್ರೀಮಂತಿಕೆ ಇಲ್ಲದಿದ್ದರೂ ನಾನು ನಿಮ್ಮ ಮಗಳನ್ನು ಕಣ್ಣರೆಪ್ಪೆಯ ಹಾಗೆ ನೋಡ್ಕೋತೀನಿ ಎಂದು ಹೇಳಿದರು. ಅಪ್ಪ ದಿನೇಶ್ನ ಫ್ಯಾಮಿಲಿ, ಅವನ ಆಸ್ತಿ ಅಂತಸ್ತು ಎಲ್ಲ ವಿಚಾರಿಸಿದ ಮೇಲೆ ಅವರು ಹೇಳಿದರು, ನೋಡಪ್ಪ, ನನ್ನ ಮಗಳು ಹುಟ್ಟಿನಿಂದ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ಅವಳು ನಿನ್ನನ್ನು ಮದುವೆಯಾಗಿ ಆ ಜೀವನಕ್ಕೆ ಹೊಂದಿಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ. ಈಗ ವಯಸ್ಸಿನ ಕಾರಣದಿಂದ ಪ್ರೀತಿ ಪ್ರೇಮ ಅಂತ ಒಪ್ಪಿಕೊಂಡಿದ್ದಾಳೆ. ಆದರೆ ಮದುವೆಯಾಗಿ ಪ್ರೀತಿ ಪ್ರೇಮದ ಕಾವು ಇಳಿದ ಮೇಲೆ ಅವಳು ಕಷ್ಟದ ಜೀವನಕ್ಕೆ ಹೊಂದಿಕೊಳ್ಳದೆ ನಿಮ್ಮಿಬ್ಬರ ಜೀವನ ಹಾಳಾಗುತ್ತದೆ. ಅದೆಲ್ಲ ಬೇಡ, ಸುಮ್ಮನೆ ಹೋಗು ಇಲ್ಲಿಂದ. ನಿಮ್ಮ ಮನೆಗೆ ಸರಿ ಹೊಂದುವಂಥ ಹುಡುಗಿ ನೋಡಿ ಮದುವೆ ಮಾಡಿಕೋ ಹೋಗು ಎಂದು ಹೇಳಿದರು. ಆಗ ನಾನು, ಅಪ್ಪ, ನೀವಂದುಕೊಂಡಂತೆ ಏನೂ ಆಗುವುದಿಲ್ಲ. ನನಗೆ ದಿನೇಶ್ ಅಂದರೆ ಪ್ರಾಣ. ಅವನಿಗೋಸ್ಕರ ನಾನು ಎಂಥ ಕಷ್ಟ ಬೇಕಾದರೂ ಅನುಭವಿಸಲು ಸಿದ್ಧಳಿದ್ದೇನೆ. ದಯವಿಟ್ಟು ನಮ್ಮಿಬ್ಬರಿಗೂ ಮದುವೆ ಮಾಡಿಕೊಡಿ ಎಂದಾಗ, ಅಪ್ಪ, ಇದೆಲ್ಲ ಮಾತಲ್ಲಿ ಹೇಳೋದಷ್ಟು ಸುಲಭ ಅಲ್ಲ, ಸುಮ್ಮನೆ ಹೋಗು ಒಳಗೆ ಎಂದು ಗದರಿದರು. ಕೊನೆಗೂ ಅಪ್ಪ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳಲೇ ಇಲ್ಲ. ಜೊತೆಗೆ ಕಾಲೇಜ್ ತಪ್ಪಿಸಿ ನನ್ನ ಮನೆಯಲ್ಲೇ ಇರುವಂತೆ ನೋಡಿಕೊಂಡರು. ಆದರೆ ಸಂಜನಾ ನನಗೆ ಸಪೋರ್ಟ್ ಮಾಡುತ್ತಿದ್ದಳು. ಅವಳ ಸಹಾಯದಿಂದ ನಾನು ಆಗಾಗ ದಿನೇಶ್ನನ್ನು ಭೇಟಿ ಮಾಡುತ್ತಿದ್ದೆ. ಕೊನೆಗೆ ನಾನು ದಿನೇಶ್ ಓಡಿ ಹೋಗಿ ಮದುವೆ ಆಗುವ ನಿರ್ಧಾರ ಮಾಡಿದೆವು. ನನ್ನ ತಂಗಿ ಸಂಜನಾ ಸಹ ಸಹಾಯ ಮಾಡಲು ಒಪ್ಪಿದಳು. ಅದರಂತೆ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ದೂರ ಹೋಗಿ ಮದುವೆ ಆದೆವು. ನನಗೆ ನನ್ನ ಅಪ್ಪ ಅಮ್ಮ ತಂಗಿಯನ್ನು ಬಿಟ್ಟು ಹೋಗುತ್ತಿರುವ ನೋವು ಹೆಚ್ಚು ಕಾಡುತ್ತಿತ್ತು. ಮದುವೆಯಾದ ಮೇಲೆ ನಾನು ದಿನೇಶ್ ಹೊಸ ಜೀವನ ಶುರು ಮಾಡಿದೆವು. ಸಂಜನಾ ಸಹ ಅಪ್ಪ ಅಮ್ಮಂಗೆ ಗೊತ್ತಾಗದಂತೆ ಫೋನ್ ಮಾಡಿ ವಿಚಾರಿಸುತ್ತಿದ್ದಳು. ದಿನೇಶ್ ನನ್ನ ತುಂಬ ಪ್ರೀತಿ ಮಾಡುತ್ತಿದ್ದರು. ಆದರೆ ನನಗೆ ನನ್ನ ತಂಗಿಯ ನೆನಪು ಬಾಧಿಸುತ್ತಲೇ ಇತ್ತು. ಅವಳನ್ನು ನೋಡಬೇಕು ಅನ್ನೋ ತವಕ ಜಾಸ್ತಿ ಆಗುತ್ತಿತ್ತು. ಒಮ್ಮೆ ಫೋನ್ ಮಾಡಿದ್ದಾಗ ಹೇಳಿದೆ, ಹೇಗಾದರೂ ಮಾಡಿ ನನ್ನ ಮನೆಗೆ ಒಂದು ಸಲ ಬಂದು ಹೋಗು ಎಂದು ಹೇಳಿದೆ. ಅವಳು ನೋಡೋಣ ಎಂದು ಫೋನಿಟ್ಟಳು. 12 ದಿನಕ್ಕೆ ಸಂಜು ಮನೆಯವರಿಗೆ, ನನಗೆ ಪ್ರಾಜೆಕ್ಟ್ ಮಾಡೋದಿದೆ, ಅದಕ್ಕೆ ನನ್ನ ಗೆಳತಿಯ ಮನೆಗೆ ಹೋಗುತ್ತಿದ್ದೇನೆ, ಪ್ರಾಜೆಕ್ಟ್ ಮುಗಿಸಿಕೊಂಡು ನಾಳೆ ಬರುತ್ತೇನೆ ಎಂದು ಹೇಳಿ ಅವರಿಗೆ ಅನುಮಾನ ಬರದ ರೀತಿಯಲ್ಲಿ ನಮ್ಮ ಮನೆಗೆ ಬಂದಳು. ನನಗಂತೂ ನನ್ನ ತಂಗಿಯನ್ನು ನೋಡಿದ ಖುಷಿ ಹೇಳತೀರದು. ಅವಳು ಬಂದ ಮೇಲೆ ಅಪ್ಪ ಅಮ್ಮ ಎಲ್ಲರ ಬಗ್ಗೆ ವಿಚಾರಿಸಿಕೊಂಡೆ. ಅವಳು ಮದುವೆಯಾಗುತ್ತಿರುವ ವಿಷಯವನ್ನು ಹೇಳಿ ಆ ಹುಡುಗನ ಫೋಟೋ ತೋರಿಸಿ ಇನ್ನು 1 ತಿಂಗಳಲ್ಲೇ ಮದುವೆ ಎಂದಳು. ತುಂಬ ಖುಷಿಯಾಯಿತು. ನಮ್ಮದು ಪುಟ್ಟ ಬಾಡಿಗೆ ಮನೆ, ಒಂದೇ ಬೆಡ್ರೂಮ್. ನಮ್ಮದು ಶ್ರೀಮಂತ ಕುಟುಂಬ ಆದ್ದರಿಂದ ಎಲ್ಲರಿಗೂ ಅವರದ್ದೇ ಆದ ರೂಮ್ಗಳು ಇದ್ದವು. ಅಂಥದ್ದರಲ್ಲಿ ನನ್ನ ತಂಗಿ ಸ್ಟೋರ್ ರೂಮಲ್ಲಿ ಮಲಗಲು ಬೇಸರ ಮಾಡಿಕೊಳ್ಳುವಳು ಎಂದು ನಾನು ನಮ್ಮ ಬೆಡ್ರೂಮಲ್ಲಿ ಅವಳನ್ನು ಇರಿಸಿ ಸ್ಟೋರ್ ರೂಮನ್ನು ಕ್ಲೀನ್ ಮಾಡಿ ನಾನು ಮತ್ತು ದಿನೇಶ್ ಅಲ್ಲಿ ಮಲಗಲು ಹೋಗಬೇಕು ಎಂದುಕೊಂಡೆ.
ಸಂಜೆ ದಿನೇಶ್ ಫೋನ್ ಮಾಡಿದರು. ರಾತ್ರಿ ನನ್ನ ಫ್ರೆಂಡ್ ಮನೆಯಲ್ಲಿ ಮಗಳ ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗಿ ಬರುತ್ತೇನೆ. ಊಟಕ್ಕೆ ಕಾಯಬೇಡ, ಊಟ ಮಾಡಿ ಮಲಗು. ಬರುವುದು ಸ್ವಲ್ಪ ತಡ ಆಗುತ್ತದೆ. ನಾನು ನನ್ನ ಬಳಿ ಇರುವ ಕೀಯಿಂದ ಬಾಗಿಲು ತೆಗೆಯುತ್ತೇನೆ. ನೀನು ನನಗಾಗಿ ಕಾಯುವುದು ಬೇಡ, ಮಲಗು ಎಂದರು. ನಾನು ಸಂಜು ಬಂದ ವಿಷಯ ಹೇಳಲು ಹೋಗಲಿಲ್ಲ. ಬಂದಾಗ ಅವರಿಗೆ ಸರ್ಪ್ರೈಸ್ ಕೊಡೋಣ ಎಂದು ಸುಮ್ಮನಾದೆ. ನಾನು ಮತ್ತು ಸಂಜನಾ ಊಟ ಮಾಡಿ ತುಂಬ ಹೊತ್ತು ಮಾತಾಡಿದೆವು. ಅನಂತರ ಅವಳು ಮಲಗಲು ನನ್ನ ರೂಮ್ಗೆ ಹೋದಳು. ನಾನು ಸ್ಟೋರ್ ರೂಮ್ ಬಾಗಿಲು ತೆಗೆದುಕೊಂಡು ದಿನೇಶ್ಗಾಗಿ ಕಾಯುತ್ತಾ ಕುಳಿತಿದ್ದೆ. ಅದ್ಯಾವಾಗ ನಿದ್ದೆಗೆ ಜಾರಿದೆನೋ ತಿಳಿಯದು. ನಿದ್ದೆಯ ಮಂಪರಿನಲ್ಲಿದ್ದ ನನಗೆ ಹೊರಗಿನಿಂದ ಬಾಗಿಲು ತೆರೆದ ಶಬ್ದ ಕೇಳಿಸಿತು. ಆದರೆ ಆಗ ತಾನೇ ನಿದ್ದೆಗೆ ಜಾರಿದ್ದರಿಂದ ತಕ್ಷಣ ಎಚ್ಚರಗೊಳ್ಳಲು ಆಗಲಿಲ್ಲ. 10 ನಿಮಿಷದ ನಂತರ ಕಣ್ಣು ಬಿಡಿಸಿ ಎಚ್ಚರ ಮಾಡಿಕೊಂಡು ಹೊರಗಡೆ ಬಂದು ನೋಡಿದೆ. ಅವರ ಬೈಕ್ ಇತ್ತು. ಆದರೆ ದಿನೇಶ್ ಒಳಗೆ ಬರಲಿಲ್ಲವಲ್ಲ ಎಂದು ಯೋಚಿಸಿ, ಅಯ್ಯೋ ನನ್ನಿಂದ ಎಂಥ ತಪ್ಪಾಯಿತು, ದಿನೇಶ್ ಸಂಜು ರೂಮ್ಗೆ ಹೋಗಿರಬಹುದು ಎಂದುಕೊಂಡು ಅಲ್ಲಿಂದ ಓಡಿದೆ. ಸಂಜು ಇದ್ದ ರೂಮ್ಗೆ ಹೋಗಿ ನೋಡಿದಾಗ ನನ್ನ ಉಸಿರೇ ನಿಂತಂತಾಯಿತು. ನಡೆಯಬಾರದು ನಡೆದು ಹೋಗಿತ್ತು. ನನ್ನ ಗಂಡ ಮತ್ತು ತಂಗಿ ಇಬ್ಬರು ಬೆತ್ತಲಾಗಿ ಒಬ್ಬರ ಮೇಲೊಬ್ಬರು ಮಲಗಿದ್ದರು. ದಿನೇಶ್ ಹೇಳುತ್ತಿದ್ದರು, ಸಹನಾ, ಇವತ್ತು ಏನೋ ಹೊಸ ಅನುಭವ ಆಗುತ್ತಿದೆ. ನಮ್ಮ ಮೊದಲ ರಾತ್ರಿಯಂತೆ ಫೀಲ್ ಆಗ್ತಿದೆ ಎಂದು. ಆದರೆ ನನ್ನ ತಂಗಿ ನಿರಾಕರಿಸದೆ ಅವರ ಕೊರಳು ಬಳಸಿ ಸಂಪೂರ್ಣ ಸಹಕರಿಸಿದಳು. ನಾನು ಜೋರಾಗಿ ಸಂಜನಾ ಎಂದು ಕಿರುಚಿದೆ. ನನ್ನ ನೋಡಿ ಇಬ್ಬರು ದಿಗ್ಭ್ರಮೆ ಆದರು. ಸಂಜನಾ, ಇಲ್ಲೇನು ನಡೀತಿದೆ? ನೀನೇನು ಮಾಡ್ತಿದ್ದೀಯಾ? ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೇ ಪಾಪಿ ಎಂದು ಬೈಯುವಾಗ ದಿನೇಶ್ ಏನೊಂದು ಅರ್ಥ ಆಗದೆ ಗರಬಡಿದವರಂತೆ ನಿಂತುಬಿಟ್ಟರು. ಅಕ್ಕ, ನಾನು ಹೇಳೋದನ್ನು ಕೇಳು. ನಾನು ಗಾಢ ನಿದ್ರೆಯಲ್ಲಿದ್ದಾಗ ಭಾವ ಬಂದವರೇ ನನ್ನ ತುಟಿಗೆ ತುಟಿ ಸೇರಿಸಿ ಗಟ್ಟಿಯಾಗಿ ಅಪ್ಪಿಕೊಂಡರು. ಭಾವ ನಾನು ಸಂಜನಾ ಎಂದು ಹೇಳಲು ಎಷ್ಟು ಪ್ರಯತ್ನಿಸಿದರೂ ಆಗಲಿಲ್ಲ. ಅವರು ಹೇಳಲು ಅವಕಾಶ ಕೊಡದೆ ಮುಂದುವರೆದಿದ್ದರು. ನಾನು ಹೆಣ್ಣಲ್ಲವಾ ಅಕ್ಕ? ನನಗೆ ಅರಿವಿಲ್ಲದೆ ಅವರ ಕಾಮನೆಗೆ ಸಹಕರಿಸಿಬಿಟ್ಟೆ. ನಾನು ಇಲ್ಲಿಗೆ ಬರಲೇಬಾರದಿತ್ತು. ದಯವಿಟ್ಟು ಕ್ಷಮಿಸು. ನನ್ನ ಜೀವನ ಕೂಡ ಹಾಳಾಗಿ ಹೋಯಿತು ಎಂದು ಸಮ ಅಳುತ್ತಿದ್ದಳು. ತುಂಬ ಕನ್ಫ್ಯೂಸ್ ಆಗಿದ್ದ ದಿನೇಶ್, ಅಲ್ಲ ಸಹನಾ, ಈ ಸಂಜನಾ ಯಾವಾಗ ಇಲ್ಲಿಗೆ ಬಂದಳು? ಅವಳೇಕೆ ನಮ್ಮ ರೂಮಲ್ಲಿ ಇದ್ದಳು? ಇಷ್ಟಕ್ಕೂ ನೀನು ಯಾಕೆ ನನಗೆ ಹೇಳಲಿಲ್ಲ ಎಂದು ಒಂದೇ ಸಮನೆ ಹಾರಾಡುತ್ತಿದ್ದರು. ನನಗಂತೂ ಯಾರಿಗೆ ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯದೆ ರಾತ್ರಿಯೆಲ್ಲ ಅದೇ ಯೋಚನೆಯಲ್ಲಿ ನಿದ್ದೆ ಹತ್ತಲಿಲ್ಲ. ಇದರಲ್ಲಿ ತಪ್ಪಾದರೂ ಯಾರದ್ದು? ಅವರಿಬ್ಬರದು ತಪ್ಪಿಲ್ಲ, ತಪ್ಪೆಲ್ಲ ನನ್ನದೇ. ನಾನು ದಿನೇಶ್ ಸಂಜನಾ ಬಂದ ವಿಷಯ ಹೇಳಿದ್ದರೆ ಇಂತಹ ಅನಾಹುತ ಆಗುತ್ತಿರಲಿಲ್ಲ. ಅವರಿಗೆ ಸರ್ಪ್ರೈಸ್ ಕೊಡಲು ಹೋಗಿ ಅವರೇ ನನಗೆ ಸರ್ಪ್ರೈಸ್ ಕೊಟ್ಟಿದ್ದರು. ನನ್ನ ಮೇಲೆ ನನಗೆ ನಾಚಿಕೆ ಆಯಿತು. ಮದುವೆಯಾಗುವ ಹುಡುಗನ ಬಗ್ಗೆ ನೂರಾರು ಕನಸು ಕೂತಿದ್ದ ಸಂಜನಾ ಬಾಳು ಹಾಳಾಗಿತ್ತು. ಬೆಳಗ್ಗೆ ಎದ್ದ ಕೂಡಲೇ ನನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿ ಊರಿಗೆ ಹೊರಟು ಹೋದಳು. ದಿನೇಶ್ ಏನೂ ಮಾತಾಡಲಿಲ್ಲ. ನನ್ನ ಜೊತೆ ಮಾತಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದರು. 10-2 ದಿನಕ್ಕೆ ನಾನೇ ಸಂಜುಗೆ ಫೋನ್ ಮಾಡಿ, ಸಂಜು, ನಡೆದ ವಿಷಯ ತಲೆಯಲ್ಲಿ ಇಟ್ಟುಕೊಂಡು ಕೊರಗಬೇಡ. ಎಲ್ಲ ಮರೆತು ಮದುವೆಯ ಕಡೆ ಗಮನ ಕೊಡು. ನಿನ್ನ ಕನಸಿನ ಹುಡುಗನ ಬಗ್ಗೆ ಯೋಚಿಸು ಎಂದು ಹೇಳಿದ್ದೆ. ಅಕ್ಕ, ನಾನು ನನ್ನ ಗಂಡ ಆಗೋನಿಗೆ ಮೋಸ ಮಾಡಿದೆ ಎಂಬ ಪಾಪಪ್ರಜ್ಞೆ ಕಾಡುತ್ತಿದೆ. ನಿನಗೆ ಅರಿವಿಲ್ಲದೆ ಆದ ತಪ್ಪಿಗೆ ನೀನು ಪಶ್ಚಾತ್ತಾಪ ಪಟ್ಟಿದ್ದೀಯ. ಅಂದ ಮೇಲೆ ಅದು ಖಂಡಿತ ಮೋಸ ಅಲ್ಲ. ಧೈರ್ಯವಾಗಿ ಅವನ ಜೊತೆ ಮದುವೆಯಾಗಿ ಸುಖವಾಗಿರು ಎಂದು ಹೇಳಿದೆ. 10-20 ದಿನಗಳಲ್ಲೇ ಎಲ್ಲ ಮರೆತು ನನ್ನ ತಂಗಿ ಅವಳ ಕನಸಿನ ಹುಡುಗನ ಕೈ ಹಿಡಿದಳು. ಅವಳ ಮದುವೆಯಾದ ಮೇಲೆ ನನ್ನ ಗಂಡ ಕೂಡ ನನ್ನ ಜೊತೆ ಮಾತಾಡಿದ್ದು. ಅಂದಿನಿಂದ ನಾವು ಎಲ್ಲ ಮರೆತು ಹೊಸ ಜೀವನ ಶುರು ಮಾಡಿದೆವು. ಈ ಕತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.